ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಪ್ರಣಾಮಗಳು. ಇವತ್ತಿನ ವಿಚಾರ ಕುಂಭರಾಶಿಯವರ ಭವಿಷ್ಯ ಹಾಗೂ ಮುಂದಿನ ಜೀವನದ ಬದಲಾವಣೆಯ ಪರ್ವವನ್ನು ನೋಡೋಣ. ಈಗ ಬುಧನ ಬಗ್ಗೆ ಹೇಳೋದಾದರೆ, ನಿಮ್ಮ ಒಂದು ರಾಶಿಯಿಂದ 5ನೇ ಮನೆ ಅಧಿಪತಿಯಾಗಿದ್ದಾನೆ. ಅವನು ಈಗ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಬುಧ ಎಲ್ಲರಿಗೂ ಗೊತ್ತಿರುವ ಹಾಗೆ ಬುದ್ಧಿಕಾರಕ, ಮನಕಾರಕ ಹಾಗೂ ವಿದ್ಯಾಕಾರಕ ಅಲ್ವಾ. ಈ ಬುಧನು ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಕಾರ್ಯದಕ್ಷತೆ, ವಿದ್ಯೆ, ಬುದ್ಧಿ, ನಿಮ್ಮ ಮಾತಿಗೆ ಯಾರು ಸಹಾಯಕ? ಬುಧ ಚೆನ್ನಾಗಿದ್ದರೆ ಎಲ್ಲ ರೀತಿಯಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಜಯಿಸ್ಕೊಂಡು ಬರ್ಬೋದು. ಯಾವುದೇ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ಬೋದು, ಅಥವಾ ನೀವು ಮಾಡ್ತಾ ಇರೋ ಪ್ರತಿಯೊಂದು ಟೀಚಿಂಗ್ ಲೈನಲ್ಲಿ ಮಾಡ್ಬೋದು. ಅದರಲ್ಲಿ ಬುಧ ನಿಮಗೆ ಚೆನ್ನಾಗಿದೆ ಅಂತಂದರೆ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡಿತೀರಾ ಅಂತ ಹೇಳ್ಬೋದು. ಮುಂದೆ ಕಾರ್ಯಾನುಕೂಲತೆ ಹಾಗೂ ಬಂಧು ಸೌಖ್ಯ, ಜನಸಂಪರ್ಕ ಇತ್ಯಾದಿಗಳು ಕೂಡ ಆಗುತ್ತೆ. ಬಂಧು ಮಿತ್ರರೊಡನೆ ಬಂಧುಗಳಿಗೆ ಕಾರಕನಾಗಿರುವ ಬುಧನು ಭಾಳಷ್ಟು ಇಲ್ಲಿ ಮಹತ್ತರವಾದ ಒಂದು ಸ್ಥಾನವನ್ನು ಪಡಿತಾನೆ. ಅದಕ್ಕೋಸ್ಕರ ಬುಧ ಇಲ್ಲಿ ನಿಮಗೆ ಚೆನ್ನಾಗಿರಬೇಕು. ಯಾವುದೇ ಮೂಲ ಜಾತಕದಲ್ಲಿ ಇರಲಿ, ಬುಧ ಚೆನ್ನಾಗಿದ್ದರೆ ಎಲ್ಲ ರೀತಿಯ ಜೀವನದಲ್ಲಿ ಹೇಗೆ, ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ಜಯಿಸ್ಕೊಂಡು ಬರಬೇಕು ಅನ್ನೋದು ಈ ಒಂದು ಬುಧನ ಒಂದು ಕಾರಕತ್ವದಿಂದ ತಿಳಿಯುತ್ತೆ. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಶುಕ್ರನು ಕೂಡ ಇಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನಿಮ್ಮ ಒಂದು ರಾಶಿಯ 4ನೇ ಅಧಿಪತಿಯಾಗಿದ್ದಾನೆ. ಇಲ್ಲಿ ನಿಮಗೆ ತಾಯಿ ಸೌಖ್ಯ, ತಾಯಿಯಿಂದ ಸಹಾಯ, ವಾಹನಗಳ ಒಂದು ಖರೀದಿ ಮಾಡೋದು, ವಸ್ತ್ರ ಖರೀದಿ, ಆಭರಣ ಖರೀದಿ, ಮನೆಯಲ್ಲಿ ಮಂಗಳ ಕಾರ್ಯ, ಶುಭ ಕಾರ್ಯ ಜರುಗುವಿಕೆ ಹಾಗೂ ಸ್ತ್ರೀ ಸೌಖ್ಯ, ಮನರಂಜನೆ, ಪ್ರಯಾಣ, ಬಂಧುಗಳ ಸೌಖ್ಯ, ಬಂಧುಗಳ ಆಧರಣೆ, ಬಂಧುಗಳ ಭೇಟಿ, ಸುಖ ಭೋಜನ ಅಂತಂದರೆ ಭೋಜನ ಮಾಡೋದಕ್ಕೂ ಕೂಡ ಒಳ್ಳೆ ತಿಂಡಿ ಇದ್ದರೆ, ಒಳ್ಳೆ ಪದಾರ್ಥಗಳಿದ್ದರೆ ನಿಮಗೆ ಎಷ್ಟು ಖುಷಿಯಾಗುತ್ತಲ್ವ. ಅದಕ್ಕೋಸ್ಕರ ಉತ್ತಮವಾಗಿ ಶುಕ್ರ ನಿಮಗೆ 2ನೇ ಮನೆಯಲ್ಲಿದ್ದರೆ, ನಿಮ್ಮ ಕುಟುಂಬ ಸ್ಥಾನದಲ್ಲಿದ್ದರೆ ನಿಮಗೆ ಇವೆಲ್ಲ ನಿಮಗೆ ಅನುಭವಗಳು ಗೊತ್ತಾಗುತ್ತೆ. ಇವೆಲ್ಲ ನಿಮಗೆ ಬೇಕು ಅಂತ ಅನಿಸುತ್ತೆ. ಒಳ್ಳೆಯ ಸಿಹಿಯಾಗಿ ತಿನ್ನೋದು ಇತ್ಯಾದಿಗಳೆಲ್ಲ ಈ ಶುಕ್ರನ ಒಂದು ಕಾರಕತ್ವದಿಂದ ನೀವು ತಿಳಿದುಕೊಳ್ಬೋದು. ಶುಕ್ರ ನಿಮಗೆ ಈ ರೀತಿ ಮಾಡ್ತಾನೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಯಾವ ರೀತಿಯಲ್ಲಿ ನೀವು ಇದ್ದೀರಾ, ಸೊ ಆವಾಗ ನೀವು ಅಂದ್ಕೋಬೇಕಾಗುತ್ತೆ ಇದೊಂದು ಶುಕ್ರನ ಕಾರಕತ್ವ ಅಂತ. ಆಮೇಲೆ ರವಿಯ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಒಂದು 7ನೇ ಮನೆ ಅಧಿಪತಿಯಾಗಿರುವ ರವಿಯು ಏಪ್ರಿಲ್ 14ರಿಂದ ಅವನ ಒಂದು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಯಾವುದು? ಮೇಷರಾಶಿ. ಸೊ ಇಲ್ಲಿ 7ನೇ ಮನೆ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಪತ್ನಿಯಿಂದ ನಿಮ್ಮ ಸ್ಥಾನಮಾನ, ಗೌರವ ಹೆಚ್ಚುತ್ತೆ ಹಾಗೂ ನಿಮಗೆ ಧೈರ್ಯ ಬಂದಿರುತ್ತೆ. ನಿಮಗೆ ವೈಯಕ್ತಿಕವಾಗಿ ಕೂಡ ನಿಮ್ಮ ಸ್ಥಾನಮಾನ, ಗೌರವ ಹಾಗೂ ನಿಮಗೆ ಉದ್ಯೋಗ ಸಿಗುತ್ತೆ, ನಿಮಗೆ ಧೈರ್ಯ ಬರುತ್ತೆ. ಆಮೇಲೆ ನಿಮ್ಮ ಏನಾದರೂ ವ್ಯಾಜ್ಯ ಇದ್ದರೆ, ಭೂಮಿ ಸಂಬಂಧ ಏನಾದರೂ ವ್ಯಾಜ್ಯ ಇದ್ದರೆ ಸರ್ಕಾರದಿಂದ ನಿಮಗೆ ಸಹಾಯ ಆಗುತ್ತೆ, ತಂದೆಯಿಂದ ಅನುಕೂಲ ಆಗುತ್ತೆ. ಮತ್ತು ಶತ್ರುಗಳ ಮೇಲೆ ಜಯ, ಉದ್ಯೋಗ ಪ್ರಾಪ್ತಿ, ಧನ ಸಹಾಯ, ಆರೋಗ್ಯ ಕೂಡ ಇಲ್ಲಿ ವೃದ್ಧಿಯಾಗುತ್ತೆ ಇತ್ಯಾದಿಗಳು ಭಾಳಷ್ಟು ನಿಮಗೆ ಶುಭ ಫಲಗಳು ಈ ಒಂದು ಸೂರ್ಯನ ಸಂಚಾರದಿಂದ ನಿಮಗೆ ಆಗುತ್ತೆ. ಇದಕ್ಕೆ 100% ಗ್ಯಾರಂಟಿ ನಾನೇ ಕೊಡ್ತೀನಿ ನಿಮಗೆ. ಖಂಡಿತವಾಗ್ಲೂ ಆಗುತ್ತೆ, ನನಗೆ ಕಮೆಂಟ್ ಮಾಡಿ. ಹಾಗೆ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ ಒಂದು 3 ಸ್ಟೇಜ್ಗಳಲ್ಲಿ ನೀವು ಆಲ್ರೆಡಿ ದಾಟ್ಕೊಂಡು ಈಗ ತ್ರಿಜನ್ಮದಲ್ಲಿದ್ದೀರಾ. ಅಂದರೆ ಶನಿಯ ಸಂಚಾರ ಆಲ್ರೆಡಿ ಅರ್ಧಾಷ್ಟಮ, ಪಂಚಮ ಶನಿ ಹಾಗೂ ಸಡೆಸಾತಿ ಕೊನೆಯ ಹಂತದಲ್ಲಿದ್ದೀರಾ. ಆದರೆ ನಿಮಗೆ ಇಷ್ಟೆಲ್ಲ ನಿಮಗೆ ಇಲ್ಲಿ ಅನುಭವ ಆಗಿದೆ. ಇನ್ನು ಮುಂದೆ ನಿಮಗೆ ಅಷ್ಟೊಂದು ಕಷ್ಟ ಖಂಡಿತವಾಗಲೂ ಕೂಡ ಅಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆ, ಸಹನೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮಾತು ಬಹಳವಾಗಿ ಮೃದುವಾಗಿರಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂಗೆ ಇರಬೇಕು. ಯಾಕಂತಂದರೆ ಈ ರಾಶಿಯಲ್ಲಿ ಸದ್ಯಕ್ಕೆ ಸಂಚಾರ ಮಾಡ್ತಿರುವ ಬುಧ ಹಾಗೂ ಶುಕ್ರ ಹಾಗೂ ಶನಿ ಈ 3 ಮಿತ್ರರಾಗಿರೋ ಕಾರಣ ನೀವು ಎಷ್ಟು ಶ್ರಮ ಪಡ್ತೀರಾ ಅಷ್ಟು ನಿಮಗೆ ಇಲ್ಲಿ ನಿಮ್ಮ ಆರ್ಥಿಕ ಲಾಭ ಆಗುತ್ತೆ. ನೋಡಿ, ಇನ್ನೊಂದು ವಿಚಾರ ಏನಂತಂದರೆ, ಈ ಶನಿಯು ಈಗ ನೀವು 2ನೇ ಮನೆಯಲ್ಲಿ ಸಂಚಾರ ಆಗ್ತಿರ್ಬೇಕಾದ್ರೆ ನೀವು ಹ್ಯಾಂಡ್ಸ್ ಫ್ರೀ ಆಗಿಬಿಟ್ಟಿದ್ದೀರಾ ಅಲ್ವಾ. ಸೊ ಇಷ್ಟು ದಿವಸ ನಿಮ್ಮ ಜೊತೆ ಇದ್ದರು ಶನಿ. ಸೊ ನಿಮಗೆ ಬೇಕಾದಷ್ಟು ಟೀಚಿಂಗ್ ಮಾಡಿಕೊಂಡು ಈಗ ಮತ್ತೆ 2ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ದೂರದಲ್ಲಿ ಕೂತ್ಕೊಂಡು ನೀವು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಆವಾಗವಾಗ ಮುಂದೆ ತಿದ್ದಿ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೋಸ್ಕರ ಶನಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಹಿಂದೆ ನೀವು ಏನು ಕಷ್ಟಪಟ್ಟಿದ್ದೀರಾ ಆ ರೀತಿ ಕಷ್ಟ ಖಂಡಿತ ನಿಮಗೆ ಆಗೋದಿಲ್ಲ. ಭಾಳಷ್ಟು ನಿಮಗೆ ಪ್ರಯೋಜನ ಆಗುತ್ತೆ. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ನಿಮ್ಮ ಕಾರ್ಯಗಳು, ಅಡೆತಡೆಗಳು ಎಲ್ಲನೂ ಕೂಡ
ಒಂದು ಒಳ್ಳೆಯ ರೀತಿಯಲ್ಲಿ ನೆರವೇರುತ್ತೆ. ಇದು ಒಂದು ಕೊನೆಯ ಹಂತ. ನೀವು ಇದನ್ನು ಸ್ವಲ್ಪ ದಿವಸ ನೀವು ಇದನ್ನು ಸ್ವಲ್ಪ ಕಷ್ಟಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಜಯ ಆಲ್ರೆಡಿ ನೀವು ಅದನ್ನು ದಾಟಿಬಿಟ್ಟಿದ್ದೀರಾ. 75-80% ನೀವು ದಾಟಿಬಿಟ್ಟಿದ್ದೀರಾ. ಇನ್ನು 20% ಇದೆ. ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ ಅನ್ನೋ ನಂಬಿಕೆ ನನಗೂ ಇದೆ. ನಿಮ್ಮಲ್ಲಿ ಕೂಡ ಆ ಒಂದು ನಂಬಿಕೆ, ವಿಶ್ವಾಸ, ಸಕಾರಾತ್ಮಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ನೀವು ಸ್ಪಂದಿಸಿ. ಮುಂದಿನ ದಿನಗಳಲ್ಲಿ ಗುರುವಿನ ಸಂಚಾರ ನಿಮಗೆ ಬಹಳಷ್ಟು ಇಲ್ಲಿ ಅನುಕೂಲ ಆಗುತ್ತೆ ನೋಡಿ. ವಿದ್ಯೆ, ಧನ, ಆರೋಗ್ಯ, ನೆಮ್ಮದಿ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು, ವಿವಾಹ, ಸಂತಾನ ಪ್ರಾಪ್ತಿ, ಯಾರೋ ನೂತನ ಒಂದು ವಧುವರರಿಗೆ ವಿವಾಹಕ್ಕೆ ಯೋಗ್ಯವಾದ ಸಮಯ, ವಿವಾಹ ಆಗದೇ ಇದ್ದವರಿಗೆ ವಿವಾಹ ಆಗುವ ಸಮಯ ಕೂಡ ಇಲ್ಲಿ ಬರ್ತಾ ಇದೆ. ಹಾಗೂ ವಿವಾಹ ಆದವರಿಗೆ ಸಂತಾನ ಪ್ರಾಪ್ತಿಯ ವಿಷಯದಲ್ಲಿ ಬಹಳಷ್ಟು ಇಲ್ಲಿ ಈ ಒಂದು ಗುರುವಿನ ಸಂಚಾರದಿಂದ ಅನುಕೂಲ ಆಗುತ್ತೆ. ಹಾಗೂ ನಿಮ್ಮ ಗುರು ಹಿರಿಯರಿಂದ ಅನುಕೂಲ ಆಗುತ್ತೆ. ನಿಮ್ಮ ಗುರುಗಳಿಂದ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲ ರೀತಿಯಲ್ಲಿ ನಿಮಗೆ ಗೌರವ, ಸ್ಥಾನಮಾನ ಇತ್ಯಾದಿಗಳು. ಆಮೇಲೆ ನಿಮ್ಮ ಒಂದು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರುವ ಕಾರಣ ನಿಮ್ಮ ಒಂದು ಯಾವುದೇ ಒಂದು ವಿದ್ಯೆಯನ್ನು ನೀವು ಕಲಿಬೇಕು ಅಂತಂದರೆ ಇಲ್ಲಿ ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು ಬಹಳಷ್ಟು ಇಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈ ಗುರುವಿನಿಂದ ನಿಮ್ಮಲ್ಲಿ ಮಹತ್ತರವಾದ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಅದು ನಿಮಗೆ ಬರ್ತಾ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ದಶಾಭುಕ್ತಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಒಂದು ಅಶುಭ ಗ್ರಹಗಳ ದಶಾಭುಕ್ತಿ ನಡೀತಿರಬೇಕಾದ್ರೆ ಇಲ್ಲಿ ಗೋಚಾರದಲ್ಲಿ ಗುರುಬಲ ಇದ್ದಾಗ, ಅಂದರೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಗುರುವಿನ ಒಂದು ಸಂಚಾರದಿಂದ ಅನುಕೂಲವಾದಾಗ ಅಲ್ಲಿ ಆ ಒಂದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಅಲ್ಪ ಸ್ವಲ್ಪದ ಶುಭ ಫಲಗಳು ಖಂಡಿತವಾಗಲೂ ಇಲ್ಲಿ ದೊರಕುತ್ತೆ. ಅದಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕೋಸ್ಕರ ದಶಾಭುಕ್ತಿಯಲ್ಲಿ ಏನಾದರೂ ನಿಮಗೆ ಆ ಥರ ಅಶುಭ ಫಲಗಳು ಏನು ಉಂಟಾಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಉತ್ತಮ ಅನುಕೂಲ ಆಗುತ್ತೆ. ಆಮೇಲೆ ಗುರುದಶೆ ಏನಾದರೂ ನಡೀತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ 100% ಇಲ್ಲಿ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಗ್ರಹಗಳು, ಅಂದರೆ ಈ ಒಂದು ತಾರಾಗ್ರಹಗಳು ಅಂತ ಹೇಳ್ಬೋದು, ಬುಧ ಮತ್ತು ಶುಕ್ರಗಳು ತಾರಾಗ್ರಹಗಳು ಹಾಗೂ ಸೂರ್ಯ ಈ ಒಂದು ಯಾವುದೇ ಒಂದು ರಾಶಿಯವರಿಗೆ ಉನ್ನತ ಸ್ಥಾನದಲ್ಲಿದ್ದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಆರೋಗ್ಯದಿಂದ ಹಿಡಿದು, ಸ್ಥಾನಮಾನದಿಂದ ಹಿಡಿದು, ಉದ್ಯೋಗದಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಒಳ್ಳೆಯ ಒಂದು ಉತ್ತಮ ಒಂದು ಫಲವನ್ನು ನೀವು ನಿರೀಕ್ಷಿಸಬಹುದು ಅಂತ ಈ ಮೂಲಕ ನಿಮಗೆ ನಾನು ತಿಳಿಪಡಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ.